ಮೇಷರಾಶಿಯವರ ಶತ್ರುಗಳು ಯಾರು ಗೊತ್ತಾ? ಮೇಷರಾಶಿ ಅಥವಾ ಮೇಷ ಲಗ್ನದಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ಈ ವಿಡಿಯೋ ಕೇವಲ ನಿಮಗೋಸ್ಕರ. ಜೀವನದಲ್ಲಿ ಎಂತಹ ಕಷ್ಟ ಇದ್ರೂ ಕೂಡ ಈ ಸುಲಭ ತಂತ್ರಗಳನ್ನ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನ ನೀವು ಪರಿಹರಿಸ್ಕೋಬಹುದು. ಈ ಸೀಕ್ರೆಟ್ ಗಳನ್ನ ನಿಮಗೆ ಯಾರು ಕೂಡ ತಿಳಿಸ್ಕೊಡೋದಿಲ್ಲ, ನಾನ್ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀಲ್ ಕಳೆದೋಗೋದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡ್ಕೊಂಡು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ನಾಯಕತ್ವದ ಗುಣ ಹೆಚ್ಚಾಗಿರುತ್ತೆ. ಎಂತಹ ಕೆಲಸ ಆದ್ರೂ ಕೂಡ ಧೈರ್ಯದಿಂದ ಮಾಡಿ ಮುಗಿಸ್ತಾರೆ. ಮನಸ್ಥಿತಿ ಸ್ವಲ್ಪ ಚಂಚಲತೆ ಇದ್ರೂ ಕೂಡ ಕೆಲಸ ಕಾರ್ಯವನ್ನ ನಿಷ್ಠೆಯಿಂದ ಮಾಡ್ತಾರೆ. ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ತಮ್ಮ ಹಠವನ್ನ ಯಾವತ್ತಿದ್ರೂ ಸಾಧಿಸ್ತಾ ಇರ್ತಾರೆ. ಎಲ್ಲ ವಿಚಾರಗಳನ್ನ ಕೂಡ ಆಳವಾಗಿ ಅರ್ಥ ಮಾಡಿಕೊಂಡೇ ಮಾತಾಡ್ತಾರೆ. ಮೇಷರಾಶಿಯವರ ಜೀವನದಲ್ಲಿ ಗಂಡ ಹೆಂಡತಿ ಸಮಸ್ಯೆ, ಆರೋಗ್ಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ವಿಶೇಷವಾಗಿ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಕುಜಗ್ರಹದ ಆರಾಧನೆಯನ್ನ ಮಾಡಿ, ಜೊತೆಗೆ ಗುರುವಿನ ಆರಾಧನೆಯನ್ನ ಮಾಡೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸಂಪೂರ್ಣ ಆಗುತ್ತೆ. ಅದಕ್ಕೋಸ್ಕರ ಕುಜ ಮತ್ತೆ ಗುರುವಿಗೆ ಸಂಬಂಧಪಟ್ಟಂತಹ ಈ ಕ್ರಿಸ್ಟಲ್ ಗಳನ್ನ ನಿಮ್ಮ ಎಡಗೈಯಲ್ಲಿ ನೀವು ಧರಿಸ್ಕೊಳ್ಳಿ. ಇದು ನಿಮ್ಮ ರಾಶಿಯ ಶುಕ್ರ ಮತ್ತು ಗುರುವನ್ನ ಆಕ್ಟಿವೇಟ್ ಮಾಡುತ್ತೆ. ಇದನ್ನ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತೆ ಕೆಂಪು. ಅದೃಷ್ಟದ ಸಂಖ್ಯೆ 6 ಮತ್ತು 9. ಮೇಷರಾಶಿಯವರ ಮಿತ್ರ ರಾಶಿ ಸಿಂಹ, ತುಲಾ ಮತ್ತು ಧನಸ್ಸು. ಮೇಷರಾಶಿಯವರ ಶತ್ರು ರಾಶಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ. ಅದೃಷ್ಟ ತರುವಂತಹ ದಿನ ಭಾನುವಾರ ಮತ್ತು ಮಂಗಳವಾರ.